ಆಲ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ವಿನೋಸ್ ಗ್ಲಿಮ್ಸ್. ನಾನು ನಿಮ್ಮೆಲ್ಲರ ಪ್ರೀತಿ ಉನ್ನತ. ಇವತ್ತಿನ ಹೊಸ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ಸೊ ಎಸ್, ಇವತ್ತೊಂದು ಸಿಂಪಲ್ ವ್ಲಾಗ್ ಆಗಿ ಇರುತ್ತೆ. ಸೊ ಪ್ರಿಪ್ರೇಷನ್, ನಾಳೆ ಯಾವುದಾದ್ರೂ ಒಂದು ಫಂಕ್ಷನ್ ಅಂದರೆ ಇವತ್ತು ಏನೇನೆಲ್ಲ ಪ್ರಿಪ್ರೇಷನ್ ಮಾಡ್ಕೋಬೋದು ಅಂತ ಹೇಳಿ ಇವತ್ತು ನಾವು ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಎಸ್, ಏನದು ನಾಳೆ ಫಂಕ್ಷನ್ ಅಥವಾ ಏನು ಸ್ಪೆಷಲ್ ನಾಳೆ ಅಂತ ಹೇಳಿದ್ರೆ, ಕಾಲೇಜಲ್ಲಿ ಎತ್ನಿಕ್ ಡೇನ ಆರ್ಗನೈಸ್ ಮಾಡಿದ್ದಾರೆ. ಸೊ ನಮ್ಮ ಡಿಪಾರ್ಟ್ಮೆಂಟಲ್ಲಿ ಎತ್ನಿಕ್ ಡೇನ ಆರ್ಗನೈಸ್ ಮಾಡಿರೋದ್ರಿಂದ ಸೊ ನಾಳೆ ಎಲ್ಲ ಫ್ಯಾಕಲ್ಟೀಸು ಎತ್ನಿಕ್ ಆಗಿ ಹೋಗೋಣ ಅಂತ ಹೇಳಿ ಅಂದ್ಕೊಂಡಿದ್ದೀವಿ. ಸೊ ಹಾಗಾಗಿ ಒಂದು ಸ್ವಲ್ಪ ಪ್ರಿಪ್ರೇಷನ್ ಅಂತೂ ಬೇಕಲ್ವ. ಸೊ ಎವ್ರಿ ಡೇಗಿಂತ ಎತ್ನಿಕ್ ಅಂದರೆ ನಮ್ಮ ಕಲ್ಚರ್ನ ತೋರಿಸ್ಕೊಳ್ಳೋಂಥದ್ದಾಗಿರುತ್ತೆ ಆ್ಯಂಡ್ ನಮ್ಮ ಟ್ರೆಡಿಷನ್ನ ರೆಪ್ರೆಸೆಂಟ್ ಮಾಡೋದಾಗಿರುತ್ತೆ. ಸೊ ಹಾಗಾಗಿ ನಾಳೆ ಬೆಳಗ್ಗೆ ಎದ್ದು ಎಲ್ಲನೂ ರೆಡಿ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಸೊ ಅದಕ್ಕೆ ಇವತ್ತು ಎಲ್ಲ ಅರೇಂಜ್ ಮಾಡಿ ಇಟ್ಟರೆ ನಾಳೆ ಬೆಳಗ್ಗೆ ರೆಡಿ ಆಗಲಿಕ್ಕೆ ಈಸಿ ಆಗುತ್ತೆ ಕೂಡ. ಸೊ ಆಫೀಸ್ ಮುಗಿಸ್ಕೊಂಡು ಬಂದಾದ್ಮೇಲೆ ಸಿಕ್ಕಾಪಟ್ಟೆ ಟಯರ್ಡ್ ಅನ್ನಿಸ್ತಾ ಇತ್ತು. ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡು ರೆಸ್ಟ್ ಮಾಡಿದೆ. ಅದಾದಮೇಲೆ ತಲೆಗೆ ಆಯಿಲ್ ಕೂಡ ಹಚ್ಚಿದ್ದೀನಿ. ಸೊ ದಟ್ ಬೆಳಗ್ಗೆ ಎದ್ದು ಸ್ನಾನ ಮಾಡೋ ಅಷ್ಟೊತ್ತಿಗೆ ಚೆನ್ನಾಗಿ ಸ್ಕ್ಯಾಲ್ಪ್ಗೆಲ್ಲ ಚೆನ್ನಾಗಿ ಆಯಿಲ್ ಆಗಿರುತ್ತೆ ಆ್ಯಂಡ್ ಸ್ಕ್ಯಾಲ್ಪ್ ಕೂಡ ನರಿಶ್ ಆಗುತ್ತೆ ಅಂತ ಹೇಳಿ ಆಯಿಲೆಲ್ಲ ಅಪ್ಲೈ ಮಾಡ್ಕೊಂಡಿದ್ದೀನಿ. ಸೊ ಮೇಜರ್ ಥಿಂಗ್ ಅಂತಂದರೆ ಸ್ಯಾರಿನ ಸೆಲೆಕ್ಟ್ ಮಾಡುವಂಥದ್ದು. ಸಾರಿ, ಬ್ಲೌಸ್ ಆ್ಯಂಡ್ ಅದಕ್ಕೆ ಮ್ಯಾಚ್ ಆಗುವಂಥ ಆಕ್ಸೆಸರೀಸ್ನೆಲ್ಲನೂ ಸೆಟ್ ಮಾಡಬೇಕು. ಸೊ ತುಂಬ ದಿವಸಗಳಾಗಿತ್ತು ನನಗೆ ಯಾವುದೇ ರೀತಿ ಆರ್ಗನೈಸ್ ಮಾಡಿರಲಿಲ್ಲ ನನ್ನ ಒಕೇಶ್ನಲ್ ವೇರ್ ಸ್ಯಾರೀಸ್ನ. ಬಿಕಾಸ್ ಡೈಲಿ ವೇರ್ ಸ್ಯಾರೀಸೇ ಪ್ರತಿ ದಿವಸ ಯೂಸ್ ಮಾಡ್ತಿದ್ದರಿಂದ ಅದನ್ನೇ ತೊಗೊಂಡು ಹೋಗಿ ಅದನ್ನೇ ಯೂಸ್ ಮಾಡಿ ವಾಶ್ ಮಾಡಿ ಇಟ್ಬಿಡ್ತಾ ಇದ್ದೆ. ಸೊ ಡೈಲಿ ವೇರ್ ಸ್ಯಾರೀಸ್ಗಿಂತ ಒಕೇಶ್ನಲ್ ವೇರ್ ಸ್ಯಾರೀಸ್ನ ಸೆಲೆಕ್ಟ್ ಮಾಡೋದು ಸ್ವಲ್ಪ ಕಷ್ಟನೇ ಆಗುತ್ತೆ. ಸೊ ನೋಡೋಣ ಏನು ಚೆನ್ನಾಗಿ ಅನಿಸುತ್ತೆ, ಏನು ಹಾಕ್ಕೊಳ್ಳೋಣ ಅಂತ ಹೇಳಿ. ಮತ್ತು ಅದಕ್ಕೆ ಆಕ್ಸೆಸರೀಸ್ ಎಲ್ಲ ಇವಾಗಲೇ ಮ್ಯಾಚ್ ಮಾಡಿ ಇಟ್ಬಿಡ್ತೀನಿ. ಇಲ್ಲ ಅಂತಂದರೆ ಬೆಳಗ್ಗೆ ಎದ್ದು ಅದನ್ನು ಮ್ಯಾಚ್ ಮಾಡಬೇಕಾದಾಗ ಮತ್ತೆ ಸೌಂಡ್ ಆಗುತ್ತೆ, ಮತ್ತೆ ಅದು ಬೇಕಾ ಇದು ಬೇಕಾ ಕನ್ಫ್ಯೂಷನ್ಸ್ ಎಲ್ಲ ಇರುತ್ತೆ. ಸೊ ಈಗೆಲ್ಲ ರೆಡಿ ಮಾಡಿ ಇಟ್ಟರೆ ನನ್ನ ಹಸ್ಬೆಂಡ್ ಕೂಡ ಕೇಳ್ಬೋದು ಇದನ್ನೆಲ್ಲ ಹಾಕ್ಕೊಳ್ಳ ಬೇಡವಾ ಅಂತ ಸಜೆಷನ್ಸ್. ಇನ್ಫ್ಯಾಕ್ಟ್ ಅವರು ನಿಂಗೆ ಏನಿಷ್ಟ ಅದನ್ನೇ ಹಾಕೋ ಅಂತಾರೆ. ಬಟ್ ಆದರೂ ಒಂದ್ಸತಿ ಕೇಳಿದ್ರೆ ಓಕೆ ಅಂತಂದರೆ ಒಂಥರ ಸಮಾಧಾನ. ಸೊ ಹಾಗಾಗಿ ಇವತ್ತಿನ ವ್ಲಾಗ್ ಕಂಪ್ಲೀಟ್ ಪ್ರಿಪ್ರೇಷನ್. ಒಂದು ಸಿಂಪಲ್ ಈವೆಂಟ್ ಅಟೆಂಡ್ ಮಾಡಬೇಕು ಅಂತಂದರೆ ಪ್ರಿಪ್ರೇಷನ್ ಏನೇನು ಬೇಕಾಗುತ್ತೆ ಆ್ಯಂಡ್ ಅದು ಮಾಡೋದ್ರಿಂದ ನೆಕ್ಸ್ಟ್ ಡೇ ನಮಗೆ ಸಿಕ್ಕಾಬಟ್ಟೆ ಈಸಿ ಆಗುತ್ತೆ, ಏನೂ ಮರ್ತೋಗಲ್ಲ, ಹರಿ ಆಗಲ್ಲ. ಸೊ ಹಾಗಾಗಿ ಇವತ್ತು ಏನೇನೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡು ತೆಗೆದಿಡ್ತೀನಿ. ಬಿಕಾಸ್ ನಾವು ಒಂದೊಂದು ಕಡೆ ಇದೆ, ಯಾವುದೂ ಆರ್ಗನೈಸ್ಡ್ ಆಗಿಲ್ಲ. ಸೊ ನನಗೂ ಒಂದು ರೀತಿ ಟಾಸ್ಕ್ ಆಗಿರುತ್ತೆ ಇದು, ಎಲ್ಲದನ್ನು ಹುಡುಕಿ ತೆಗೆದಿಡೋದು. ಸೊ ಫಸ್ಟ್ ನಾನು ನನ್ನ ಸ್ಯಾರಿ ಮತ್ತು ಬ್ಲೌಸ್ನ ಡಿಸೈಡ್ ಮಾಡ್ತೀನಿ. ಸೊ ಬನ್ನಿ ನೋಡೋಣ ಯಾವ ಸ್ಯಾರಿ ಹಾಕ್ಕೊಂಡ್ರೆ ಚೆನ್ನಾಗಿ ಅನಿಸುತ್ತೆ ಅಂತ. ಇದು ಎಲ್ಲ ಹಾಗಾಗಿ ಇಟ್ಬಿಡಿದ್ದೀನಿ. ಸೊ ಇದಕ್ಕೆ ಒಂದು ದಿವಸ ಡೆಡಿಕೇಟೆಡ್ ಆಗಿ ಕೊಡಬೇಕು. ಬ್ಯಾಗ್ಸ್ ಒಳಗಿದೆ, ಕೆಲವು ತೊಗೊಂಡಿದ್ದ ನಾನು ಹಾಗೆ ತೆಗೆದಿಟ್ಬಿಟ್ಟಿದ್ದೀನಿ. ಸೊ ಆಚೆ ಬಂದಿದ್ದೆಲ್ಲ ಆಚೆ ಹಾಗೆ ಇದೆ, ಒಳಗಡೆ ಅದು ವಾಪಸ್ ಹೋಗೇ ಇಲ್ಲ. ಸೊ ಅದನ್ನು ಕೂಡ ಆರ್ಗನೈಸ್ ಮಾಡಬೇಕು. ಇಟ್ ಇಸ್ ಸೋ ಅನ್ಆರ್ಗನೈಸ್ಡ್. ಎಸ್, ಇವತ್ತು ಏನು ಹಾಕ್ಕೊಳ್ಳಿ ಓಕೆ, ಐ ಥಿಂಕ್ ಈ ರೆಡ್ ಆ್ಯಂಡ್ ಬ್ಲೂ. ಓಕೆ, ಎಸ್, ದಿಸ್ ಈಸ್ ಮೈ ಫೇವ್ರೆಟ್. ತುಂಬ ಸತಿ ಇದನ್ನು ಇಷ್ಟಪಟ್ಟು ಬೇರೆ ಬೇರೆ ಸ್ಯಾರಿಗೆಲ್ಲ ಮ್ಯಾಚ್ ಮಾಡಿ ಹಾಕ್ಕೊಂಡಿದ್ದೀನಿ ಈ ಒಂದು ಬ್ಲೌಸ್ನ. ಸೊ ನೋಡೋಣ, ಇದನ್ನೇ ತೆಗಿತೀನಿ. ಆ್ಯಂಡ್ ಸಾರಿ ಗಾಡ್ ಮೆಸ್ಸಿ ಆಗಿದೆ, ಒಂದು ನೆಳಿಯೋಕ್ಕೆ ಹೋದರೆ ಇನ್ನೂ ಒಂದು ಬೀಳುತ್ತೆ. ಅದನ್ನು ಯಾವತ್ತ ನಾನು ಆರ್ಗನೈಸ್ ಮಾಡ್ಕೊತೀನೋ ಟೈಮ್ ಬರುತ್ತೆ. ಸೊ ಎಸ್, ನನ್ನ ತುಂಬ ಫೇವ್ರೆಟ್ ಸ್ಯಾರಿ ಇದು. ಆ್ಯಕ್ಚುಲಿ ಕಲರ್ ಕಾಂಬಿನೇಷನ್ ನನಗೆ ತುಂಬ ಇಷ್ಟ ಆಗುತ್ತೆ. ಸೊ ಇದು ಬಂದು ಸಾಫ್ಟ್ ಸಿಲ್ಕ್ ಸ್ಯಾರಿ ವಿತ್ ಟೊಮೆಟೊ ರೆಡ್ ಆ್ಯಂಡ್ ಡಾರ್ಕ್ ಬ್ಲೂ ಕಾಂಬಿನೇಷನಲ್ಲಿ ಬಂದಿದೆ. ತುಂಬಾ ಚೆನ್ನಾಗಿದೆ ಈ ಸ್ಯಾರಿ ಅಂತೂ, ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಆ್ಯಂಡ್ ಇದಕ್ಕೆ ಟ್ಯಾಸಲ್ ವರ್ಕ್ಸ್ ಕೂಡ ಮಾಡಿಸಿದ್ದಾರೆ. ಸೊ ಇದು ಅಮ್ಮ ಆ್ಯಕ್ಚುಲಿ ತುಂಬ ಸ್ಯಾರೀಸ್ಗೆ ಈ ರೀತಿ ಟ್ಯಾಸಲ್ ವರ್ಕ್ಸ್ ಮಾಡಿಸಿದ್ದಾರೆ. ತುಂಬ ಸಿಂಪಲ್ ಬಟ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ಒಂದು ಟ್ಯಾಸಲ್ ವರ್ಕ್. ಸೊ ಎಸ್, ನನಗೆ ಈ ಥರ ತುಂಬ ಗಾಡಿ ಇರುವಂಥ ಟ್ಯಾಸಲ್ ವರ್ಕ್ ಇಷ್ಟ ಆಗಲ್ಲ. ಸೊ ಈ ರೀತಿ ತುಂಬ ಸಟಿಲ್ ಆಗಿರುವಂಥ ಬೇಬಿ ಕುಚ್ಚು ಅಂತ ಹೇಳ್ತಾರೆ ಇದಕ್ಕೆ. ಸೊ ಈ ಬೇಬಿ ಕುಚ್ಚು ನಂಗೆ ತುಂಬ ಇಷ್ಟ ಆಗುತ್ತೆ. ಯಾವುದೇ ಒಂದು ಸತಿ ಕುಚ್ಚು ಹಾಕಿಸ್ಬೇಕು ಅಂದಾಗಲೂ ನಾನು ಈ ಬೇಬಿ ಕುಚ್ಚನ್ನೇ ಪ್ರಿಫರ್ ಮಾಡ್ತೀನಿ. ಸೊ ಐ ಥಿಂಕ್ ತುಂಬ ಬೇಗನೆ ಸಿಕ್ಬಿಡ್ತು. ಇಲ್ಲ ಅಂದರೆ ಯೂಶ್ವಲಿ ಅದು ಹಾಕ್ಕೊಳ್ಳ ಅನ್ನೋ ಕನ್ಫ್ಯೂಷನ್ಸ್ ಇರ್ತಿತ್ತು. ಸೊ ಇದೊಂದು ಸಾಫ್ಟ್ ಸಿಲ್ಕ್ ಸಾರಿ ವಿತ್ ದ ಬ್ಲೌಸ್
ಸೊ ಈ ಬ್ಲೌಸ್ ಕೂಡ ತುಂಬ ಚೆನ್ನಾಗಿದೆ, ವರ್ಕ್ ಕೂಡ. ಸೊ ಐ ಥಿಂಕ್ ದಿಸ್ ಇಸ್ ಮೋರ್ ಎಲಿಗೆಂಟ್ ಲುಕ್ ಕೊಡುತ್ತೆ. ಆ್ಯಂಡ್ ಚೆನ್ನಾಗಿದೆ ಈ ಬ್ಲೌಸ್, ನನಗೆ ಸಿಕ್ಕಾಪಟ್ಟೆ ಇಷ್ಟ. ಲೆಟ್ ಮೀ ಶೋ. ಇದು ಬಂದು ಹ್ಯಾಂಡ್ ವರ್ಕ್ ಮಾಡಿರುವಂಥ ಬ್ಲೌಸ್. ಸೊ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಸ್ಲೀವ್ಸ್ಗೂ ಕೂಡ ಈ ರೀತಿ ಚಿಕ್ಕದಾದಂಥ ಒಂದು ವರ್ಕ್ ಇದೆ. ಸೊ ದಿಸ್ ವಿಲ್ ಲುಕ್ ನೈಸ್ ಅಂತ ಅನ್ಕೊತೀನಿ. ಲೆಟ್ ಮೀ ಶೋ ಯು ಹೌ ಇಟ್ ಲುಕ್ಸ್. ಇದು ಸಿಂಪಲ್ ಆಗಿ ಬೀಡ್ ವರ್ಕ್ ಕೊಟ್ಟಿದ್ದಾರೆ ಇಲ್ಲಿ. ಆ್ಯಂಡ್ ರೆಡ್ ಕಲರ್ ಸಾರಿ ಇರೋದ್ರಿಂದ ಅದ್ರದ್ದು ವರ್ಕ್ ಕೂಡ ಇದರಲ್ಲಿದೆ. ಆ್ಯಂಡ್ ಫ್ರಂಟಲ್ಲಿ ಒನ್ ಸೈಡ್ ಮಾತ್ರ ಡಿಸೈನ್ ಕೊಟ್ಟಿದ್ದಾರೆ. ಸೊ ದಿಸ್ ಇಸ್ ಮೋಸ್ಟ್ ಆಫ್ ದಮ್ ಈ ಥರ ಬರುತ್ತೆ. ಇದು ಇಟ್ಸ್ ವೆರಿ ನೈಸ್. ಸ್ಯಾರಿ ಕೂಡ ತುಂಬ ಚೆನ್ನಾಗಿದೆ. ಸೊ ನಾಳೆ ಫೈನಲ್ ಲುಕ್ ಹೇಗೆ ಕಾಣಿಸುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಸೊ ಸ್ಯಾರಿ ಅಂತೂ ಬೇಗನೆ ಸೆಲೆಕ್ಟ್ ಆಗೋಯ್ತು. ಸೊ ಇದಕ್ಕೆ ಹಾಕೋಂಥ ಆಕ್ಸೆಸರೀಸ್ ಕೂಡ ಮ್ಯಾಚ್ ಮಾಡಬೇಕು. ಮ್ಯಾಚ್ ಮಾಡಿ ಇಟ್ಬಿಟ್ರೆ ನಾಳೆ ಬೆಳಗ್ಗೆ ಈಸಿ ಆಗುತ್ತೆ. ಸೊ ಲೆಟ್ ಮೀ ಸರ್ಚ್ ಫಾರ್ ದ ಆಕ್ಸೆಸರೀಸ್. ಬಳೆನೂ ಕ್ವಿಕ್ಕಾಗಿ ಮ್ಯಾಚ್ ಆಗೋಯ್ತು. ಸೊ ಡಾರ್ಕ್ ರೆಡ್ ಬಳೆಗಳನ್ನ ತೊಗೊಂಡಿದ್ದೀನಿ. ಸೊ ಅದನ್ನು ಆ ಕಡೆ ಈ ಕಡೆ ಬ್ಯಾಂಗಲ್ಸ್ ಜೊತೆ ಮ್ಯಾಚ್ ಮಾಡಿದ್ದೀನಿ. ಸೊ ಚೆನ್ನಾಗಾಗುತ್ತೆ ಅನಿಸುತ್ತೆ, ಬಿಕಾಸ್ ಇದು ಕಂಪ್ಲೀಟ್ ಗೋಲ್ಡ್ ಫಿನಿಶ್ ಇರೋದ್ರಿಂದ ಐ ಥಿಂಕ್ ದಿಸ್ ಲುಕ್ಸ್ ಗುಡ್. ಬ್ಯಾಂಗಲ್ಸ್ ರೆಡಿ ಆಗಿದೆ. ಆ್ಯಂಡ್ ಬನ್ ಕೂಡ ಸಿಕ್ಕಿದೆ. ಸೊ ನಾಳೆ ಎಲ್ಲರೂ ಡಿಸೈಡ್ ಮಾಡ್ಕೊಂಡ್ವಿ ಬನ್ ಹಾಕ್ಕೊಂಡು ಬರೋಣ ಅಂತ. ನೋಡೋಣ ಹೇಗಾಗುತ್ತೆ ಅಂತ. ಬಿಕಾಸ್ ಬನ್ ಹಾಕ್ಕೊಂಡು ಆಮೇಲೆ ಒಂದು ಸ್ವಲ್ಪ ತೆಗೆದು ಲೂಸ್ ಹೇರಲ್ಲಿ ಕೂಡ ಕ್ಲಿಕ್ ಮಾಡೋ ಅಂದ್ಕೊಂಡಿದ್ವಿ. ಸೊ ಬಟ್ ಬನ್ ರೆಡಿ ಇದೆ. ಸೊ ಇದನ್ನು ಹಾಕ್ಕೋಬೇಕು. ಬೆಳಗ್ಗೆ ತಲೆ ಸ್ನಾನ ಮಾಡಿ ಒಣಗಿಸಿ ಬನ್ ಹಾಕೋಕ್ಕೆ ಒಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ. ಬಟ್ ಏನಿವೆ ಸಿಕ್ಕಿದೆ ಈಗ. ನೆಕ್ಸ್ಟ್ ಸರ ಮತ್ತು ಕಿವಿಗೆ ಫೈನಲೈಸ್ ಮಾಡಬೇಕು. ಸೊ ಇದು ರೀಸೆಂಟಾಗಿ ತೊಗೊಂಡೆ, ವಿಚ್ ಇಸ್ $1 ಲಕ್ಷ್ಮಿ ಜೊತೆ. ಬಟ್ ಐ ಡೋಂಟ್ ನೋ ವೆದರ್ ದಿಸ್ ವಿಲ್ ಸೂಟ್ ವಿತ್ ರೆಡ್ ಕಲರ್ ಜೊತೆ ಇದು ಚೆನ್ನಾಗಿ ಕಾಣಿಸುತ್ತಾ ಅಂತ ಗೊತ್ತಿಲ್ಲ. ಬಿಕಾಸ್ ಲೆಟ್ ಗೋ ಟೂ ಮಚ್ ಔಟ್ ಆಫ್ ಸಿಂಕ್ ಅಂತ ಅನ್ನಿಸ್ತಾ ಇದೆ. ನೋಡೋಣ, ನಾಳೆ ಇದನ್ನು ಇಟ್ಕೊತೀನಿ. ಆ್ಯಂಡ್ ಇನ್ನೂ ಒಂದು ಕರಿಮಣಿ ನನ್ನ ಫೇವ್ರೆಟ್ ಸರ ಇದೆ, ಅದನ್ನು ಇಟ್ಕೊತೀನಿ. ಸೊ ಯಾವ್ದು ಚೆನ್ನಾಗಿ ಕಾಣಿಸುತ್ತೋ ಅದನ್ನು ವೇರ್ ಮಾಡ್ತೀನಿ. ಬಟ್ ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಅನ್ಕೋತೀನಿ, ಸಿನ್ಸ್ ಇಟ್ ಈಸ್ ಡಾರ್ಕ್ ಗ್ರೀನ್ ವಿತ್ ಇದು ಟ್ರೆಡಿಷ್ನಲ್ ಲುಕ್ ಕೊಡುತ್ತೆ ಅನಿಸುತ್ತೆ. ಸಿ ಚೆನ್ನಾಗಿ ಕಾಣಿಸ್ಬೋದು. ಬಟ್ ಫೈನಲ್ ಲುಕ್ಗೆ ಇದು ಮ್ಯಾಚ್ ಆಗುತ್ತಾ ಅಥವಾ ನನ್ನ ಕರಿಮಣಿ ಸರ ಮ್ಯಾಚ್ ಆಗುತ್ತಾ ಗೊತ್ತಿಲ್ಲ. ಸೊ ಎರಡೂ ತೆಗೆದಿಡ್ತೀನಿ ಆ್ಯಂಡ್ ವಿಲ್ ಸಿ. ಆ್ಯಂಡ್ ಕಿವಿಗೆ ಓಲೆ ಜುಮ್ಕಿ ಹಾಕೋಣ ಅಂತ. ಸೊ ಪುಟ್ಟ ಓಲೆ ಜುಮ್ಕಿ ಇದೆ, ಅದನ್ನು ಫೈನಲೈಸ್ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಅಲ್ಲಿ ಗೋ ಗೆಟ್ ಇಟ್ ಆ್ಯಂಡ್ ಕೀಪ್ ಇಟ್. ಎಸ್, ಈ ಪುಟ್ಟ ಓಲೆ ಜುಮ್ಕಿ ನನಗೆ ಸಿಕ್ಕಾಬಟ್ಟೆ ಇಷ್ಟ. ಎಸ್, ದಿಸ್ ಪ್ರಿಟಿ ಜುಮ್ಕೀಸ್ ಹಾಕೊತೀನಿ. ಸೊ ತುಂಬ ಕ್ಯೂಟ್ ಅನಿಸುತ್ತೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ ಕೂಡ ಪ್ರಿಟಿಯಾಗಿ. ಸೊ ಐಮ್ ಗೋಯಿಂಗ್ ಟು ಗೋ ವಿತ್ ದಿಸ್ ಕ್ಯೂಟ್ ಲಿಟಲ್ ಜುಮ್ಕೀಸ್. ಆ್ಯಂಡ್ ಬೇರೇನು ಮೂಗ್ಬಟ್ಟು. ಸೊ ಮೂಗ್ಬಟ್ಟು ನಾನು ಕುಶಾಲ್ಸಲ್ಲಿ ತೊಗೊಂಡಿದ್ದು, ನಾನು ನನ್ನ ಹಳೆ ವ್ಲಾಗಲ್ಲಿ ತೋರಿಸ್ತೀನಿ. ಸೊ ಆ ಮೂಗ್ಬಟ್ಟು ಕೂಡ ಹಾಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಎಸ್, ಆಲ್ಮೋಸ್ಟ್ ಪ್ರಿಟಿ ಮಚ್ ರೆಡಿ ಇದೆ. ಮೇಕಪ್ಪಿಗೆ ಬೇಕಾಗಿರುವಂಥದ್ದು ಆಲ್ಮೋಸ್ಟ್ ರೆಡಿ ಇರುತ್ತೆ. ಬಿಕಾಸ್ ಎವ್ರಿ ಡೇ ಯೂಶ್ವಲಾಗಿ ಹೇಗೆ ನಾನು ಒಂದು ಮಾಯ್ಶ್ಚರೈಸರ್, ಸನ್ಸ್ಕ್ರೀನ್ ಆ್ಯಂಡ್ ಫೌಂಡೇಶನ್, ಬೊಟ್ಟು, ಅದ್ರ ಜೊತೆಗೆ ಇದೆಲ್ಲ ಎಡಿಷ್ನಲ್ ಇರುತ್ತೆ. ಸೊ ಎಸ್, ಇಷ್ಟೇ ಅನ್ಕೋತೀನಿ. ಆಲ್ಮೋಸ್ಟ್ ಎಲ್ಲ ರೆಡಿ ಇದೆ. ಸೀರೆ, ಬ್ಲೌಸ್, ಬ್ಯಾಂಗಲ್ಸ್, ಸರ, ಕಿವಿದು ಇದಿಷ್ಟ ಆಯಿತು ಅಂತಂದರೆ ಆಯಿತು. ಆ್ಯಂಡ್ ನೇಲ್ ಪೆನ್ಸ್ ಎಲ್ಲ ಹಾಕ್ಕೊಬೇಕು. ಗೊತ್ತಿಲ್ಲ, ನಾಳೆ ಟೈಮ್ ಆದರೆ ಹಾಕ್ಕೊಳ್ತೀನಿ, ಇಲ್ಲ ಅಂತಂದರೆ ಹಾಗೆ ಪ್ಲೇನ್ ಬಿಡ್ತೀನಿ, ಚೆನ್ನಾಗಿ ಕಾಣಿಸುತ್ತೆ. ಸೊ ಎಸ್, ಫೈನಲ್ ಆಗಿ ಏನೇನೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ. ಇದು ಮೇಕಪ್ ಕಿಟ್ ರ್ಯಾಂಡಮ್ ಆಗಿ ಸೆಲೆಕ್ಟ್ ಮಾಡಿದ್ದೀನಿ. ಸೊ ಒಂದು ಐ ಶ್ಯಾಡೋ ಪ್ಯಾಲೆಟ್. ಆ್ಯಕ್ಚುಲಿ ಇದು ಭೈರವ್ಗೆ ಸಿಕ್ಕಿ ಎಲ್ಲನೂ ಹಾಳಾಗಿದೆ. ನೋಡ್ಬೋದು ಯಾವ ರೀತಿ ಹಾಳು ಮಾಡಿ ಇಟ್ಟಿದ್ದಾನೆ ನನ್ನ ಐ ಶ್ಯಾಡೋ ಪ್ಯಾಲೆಟ್. ಬಟ್ ಇದರಲ್ಲಿ ನಾನು ಮೇಜರಾಗಿ ಯೂಸ್ ಮಾಡೋದು ರೆಗ್ಯುಲರಾಗೆ ಇದು, ವಿಚ್ ಇಸ್ ಲೈಕ್ ಅ ಶಿಮ್ಮರ್. ಆ್ಯಂಡ್ ಬೇರೆ ಎಲ್ಲ ಯಾವುದು ಜಾಸ್ತಿ ಯೂಸ್ ಮಾಡಲ್ಲ. ನೋಡೋಣ, ನಾಳೆ ಕೂಡ ಪ್ರಾಬಬ್ಲಿ ಇದನ್ನೇ ಯೂಸ್ ಮಾಡ್ತೀನಿ ಅನ್ಕೋತೀನಿ. ಸೊ ದಿಸ್ ಇಸ್ ಐ ಶ್ಯಾಡೋ ಪ್ಯಾಲೆಟ್. ಆ್ಯಂಡ್ ಇಲ್ಲಿ ನನ್ನ
ಹೇರ್ ಸೀರಮ್, ಬ್ಯೂಟಿ ಬ್ಲೆಂಡರ್, ಮೈ ಫೌಂಡೇಶನ್ ಆ್ಯಂಡ್ ಈ ಸಾರಿಗೆ ಪಕ್ಕ ಮ್ಯಾಚ್ ಆಗುವಂಥ ನೇಲ್ ಪೇನ್ಸ್ ಇದೆ. ಬಟ್ ಇದು ನನಗೆ ತುಂಬ ಡಾರ್ಕ್ ರೆಡ್ ಅಂತ ಅನಿಸುತ್ತೆ. ಐ ಆಮ್ ನಾಟ್ ಶ್ಯೂರ್ ನಾನು ಇದನ್ನು ಹಾಕ್ಕೊಳ್ತೀನೋ ಇಲ್ವಾ ಅಂತ ನೋಡಬೇಕು. ನಾಳೆ ಮ್ಯಾಚ್ ಆದರೆ ಹಾಕ್ಕೊಳ್ತೀನಿ. ಆ್ಯಂಡ್ ಆ್ಯಸ್ ಯೂಶ್ವಲ್ ಮೈ ಲಿಪ್ಸ್ಟಿಕ್ ದ ಡಾರ್ಕ್ ಶೇಡ್ಸ್ ಆ್ಯಂಡ್ ಒನ್ ನೋಟ್ ಶೇಡ್ ಜೊತೆ ಮರ್ಜ್ ಮಾಡಿ ಹಾಕ್ಕೊಳ್ಳೋದಕ್ಕೆ. ಸೊ ಎಸ್, ಪ್ರಿಟಿ ಮಚ್ ನಾಳೆಗೆ ಎಲ್ಲ ಆಕ್ಸೆಸರೀಸ್ ರೆಡಿ. ಎಸ್, ನೋಡೋದ್ರಲ್ಲ ಮೇಕಪ್ ಐಟಮ್ಸ್ ಅದ್ರ ಜೊತೆ ಕಂಪ್ಲೀಟ್ ಆಕ್ಸೆಸರೀಸ್ ಕೂಡ ಇದೆ. ಸೊ ಇದಿಷ್ಟು ನಾಳೆ ರೆಡಿ ಆಗೋದಕ್ಕೆ ರೆಡಿ ಆಗಿರೋವಂಥ ಐಟಮ್ಸ್ಗಳು. ಆ್ಯಂಡ್ ಎಸ್, ಇದಿಷ್ಟಿತ್ತು ಅಂದರೆ ಐ ಥಿಂಕ್ ಒಂದು 15-20 ಮಿನಿಟ್ಸಲ್ಲಿ ಆರಾಮಾಗಿ ಕ್ವಿಕ್ಕಾಗಿ ರೆಡಿ ಆಗ್ಬೋದು. ಸೊ ಎಸ್, ಇದ್ರದ್ದೇ ಕಂಟಿನ್ಯೂಯೇಷನ್ ವಿಡಿಯೋ ಅಥವಾ ವ್ಲಾಗ್ ನೆಕ್ಸ್ಟ್ ವ್ಲಾಗಲ್ಲಿ ಸಿಗುತ್ತೆ ನಿಮಗೆ. ನಾಳೆ ನಾನು ಹೇಗೆ ರೆಡಿ ಆಗ್ತೀನಿ ಆ್ಯಂಡ್ ಹೇಗೆ ಬರುತ್ತೆ ಔಟ್ಫಿಟ್ ಆ್ಯಂಡ್ ಹೇಗೆ ಕಾಣಿಸುತ್ತೆ ನನ್ನ ಲುಕ್ ಅಂತ ಕಂಪ್ಲೀಟ್ ನೆಕ್ಸ್ಟ್ ವ್ಲಾಗಲ್ಲಿ ನೀವು ನೋಡ್ಬೋದು. ಐ ಹೋಪ್ ಇವತ್ತಿನ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ. ಇಟ್ ವಾಸ್ ಅ ವೆರಿ ಬೇಸಿಕ್, ಸಿಂಪಲ್ ಆಗಿ ರ್ಯಾಂಡಮ್ ಆಗಿ ಎಲ್ಲಿಂದ ಹೇಗೆ ಪುಲಾಟ್ ಮಾಡಿಕೊಂಡು ಒಂದಷ್ಟು ಐಟಮ್ಸ್ನ ರೆಡಿ ಮಾಡಿ ಇಟ್ಕೊತೀವಿ ಅಂತ ಹೇಳಿ. ಸೊ ಕೆಲವರು ಸ್ಯಾರಿನ ಪ್ಲೀಟ್ ಮಾಡಿ ಇಟ್ಕೋತಾರೆ, ಸೊ ದಟ್ ನಾಳೆ ಫಂಕ್ಷನ್ಗೆ ಹಾಕೋಬೋದು ಅಂತ. ಬಟ್ ನನಗೇನೋ ಅದು ಕಂಫರ್ಟಬಲ್ ಅನಿಸಲ್ಲ. ಬಿಕಾಸ್ ಅದು ಒಂದು ಅಳತೆನಲ್ಲಿ ತೊಗೊಂಡು ಮಾಡಿರ್ತೀವಿ, ಮತ್ತೆ ನಾಳೆ ಇಟ್ ಇಸ್ ಗೋಯಿಂಗ್ ಟು ಬಿ ಎ ಡಿಫ್ರೆಂಟ್ ಅಂತ. ಆ್ಯಂಡ್ ಎನಿವೇ ಇದು ಸಾಫ್ಟ್ ಸಿಲ್ಕ್ ಸ್ಯಾರಿ ಇರೋದ್ರಿಂದ ಇದನ್ನು ಪ್ಲೀಟ್ ಮಾಡೋದಕ್ಕೆ ತುಂಬ ಟೈಮ್ ಕೂಡ ಹಿಡಿಯೋದಿಲ್ಲ, ತುಂಬ ಬೇಗನೆ ಇದನ್ನು ವೇರ್ ಕೂಡ ಮಾಡ್ಬೋದು. ಸೊ ಹಾಗಾಗಿ ನಾನು ಇದನ್ನೇನು ಪ್ಲೀಟ್ ಮಾಡ್ತಾ ಇಲ್ಲ. ಆ್ಯಂಡ್ ಸ್ಯಾರಿನ ನೀಟಾಗಿ ಸ್ಟಿಫಾಗಿ ಉಡಬೇಕು ಅಂತಂದರೆ ಅವಾಗ ಉಟ್ಟಾಗಲೇ ಅದು ಸರಿ ಅಂತ ನನಗೆ ಅನಿಸುತ್ತೆ. ಸೊ ಹಾಗಾಗಿ ಆ್ಯಂಡ್ ಆ್ಯಸ್ ಐ ಟೋಲ್ಡ್ ಸಾಫ್ಟ್ ಸಿಲ್ಕ್ ಸ್ಯಾರಿ ಅಲ್ಲ, ಹಾಗಾಗಿ ತುಂಬ ಬೇಗನೆ ಪ್ಲೀಟ್ಸ್ಗಳೆಲ್ಲ ಕೂರುತ್ತೆ, ಹಾಗಾಗಿ ತೊಂದರೆ ಇಲ್ಲ, ಬೇಗ ಕೂಡ ರೆಡಿ ಆಗ್ಬೋದು. ಸೊ ಎಸ್, ಐ ಆಮ್ ಎಕ್ಸೈಟೆಡ್ ನಾಳೆ ಹೇಗೆ ಕಾಣಿಸ್ತೀವಿ ಆ್ಯಂಡ್ ಎಲ್ಲ ಫ್ರೆಂಡ್ಸ್ನ ಮೀಟ್ ಮಾಡ್ತೀವಿ. ಎತ್ನಿಕ್ ಡೇ ಅಂದರೆ ಒಂದು ರೀತಿ ಖುಷಿ ಅನಿಸುತ್ತೆ. ಬೀಟ್ ನಾನು ಕಾಲೇಜ್ ಡೇಸಲ್ಲಿದ್ದಾಗಲೂ ಕೂಡ ಅದು ಒಂದು ರೀತಿ ಖುಷಿ ಇತ್ತು. ಆ್ಯಂಡ್ ಇವಾಗ ನಾವು ನಮ್ಮ ಸ್ಟೂಡೆಂಟ್ಸ್ನ ಆ ರೀತಿ ರೆಡಿಯಾಗಿ ಬಂದು ನೋಡಿ ಪರ್ಫಾರ್ಮ್ ಮಾಡುವಂಥದ್ದು, ನಮ್ಮ ಕಲ್ಚರ್ ಆಗಿರ್ಬೋದು ಅಥವಾ ಕಲ್ಚರಲ್ಸಲ್ಲಿ ಪಾರ್ಟಿಸಿಪೇಟ್ ಮಾಡೋದನ್ನ ನೋಡೋಕ್ಕೆ ಬಹಳನೇ ಖುಷಿ ಆಗುತ್ತೆ. ಕೆಲವೊಂದು ಸತಿ ಅನಿಸುತ್ತೆ ತುಂಬ ರೊಟೀನ್ ಆಗೋಗ್ಬಿಟ್ಟಿದೆ, ಮಕ್ಕಳು ಬರೋದು, ಓದೋದು, ಇಂಟರ್ನಲ್ಸ್, ಎಕ್ಸಾಮ್ಸ್, ಫೈನಲ್ಸ್, ಪ್ರಾಜೆಕ್ಟ್ ಅನ್ನೋದ್ರಲ್ಲೇ ಮುಳುಗೋಗಿರ್ತಾರೆ. ಬಟ್ ಈ ರೀತಿ ಒಂದು ಸ್ವಲ್ಪ ಎಕ್ಸ್ಪೋಜರ್ ಅವ್ರಿಗೂ ಕೂಡ ಬೇಕು, ಒಂದು ಬ್ರೇಕ್ ಅನ್ನೋದು ಖಂಡಿತವಾಗ್ಲೂ ಬೇಕಾಗುತ್ತೆ. ಸೊ ಐ ಥಿಂಕ್ ಟುಮಾರೋ ಇಸ್ ಡೇ ಟು ಎಂಜಾಯ್ ಎವ್ರಿಥಿಂಗ್ ಆ್ಯಂಡ್ ಅಪ್ರಿಚ್ ಆ ಕಲ್ಚರ್ ಅಂತ ಅನಿಸುತ್ತೆ. ಸೊ ಎಸ್, ಇದಾಗಿತ್ತು ಇವತ್ತಿನ ವ್ಲಾಗ್. ಐ ಹೋಪ್ ನಿಮ್ಗೆಲ್ಲರಿಗೂ ಇವತ್ತಿನ ವ್ಲಾಗ್ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ರೆ ಡೆಫಿನೆಟ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ನಾಳಿನ ವಿಡಿಯೋಗೆ ಖಂಡಿತವಾಗ್ಲೂ ಯಾರ್ಯಾರು ವೇಟ್ ಮಾಡ್ತಿದ್ರೆ ಕಮೆಂಟ್ ಮಾಡಿ ಹೇಳಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ, ಟೇಕ್ ಕೇರ್, ಲವ್ ಯು ಆಲ್ ಆ್ಯಂಡ್ ಬಾಯ್, ಗುಡ್ ನೈಟ್.